ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಕನ್ಫ್ಯೂಸ್ಡ್ ಆತ್ಮ ಚಾನಲ್ಲು. ರೆಗ್ಯುಲರ್ ಆಗಿ ಒಂದು ವ್ಲಾಗ್ಸು ಅಥವಾ ಫುಡ್ ವ್ಲಾಗ್ಸ್ಗಳು ಅಥವಾ ರೋಸ್ಟ್ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಈ ಥರ ಒಂದು ಸೆಟಪ್ಪಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕಂತ ಬಂದಿದ್ದೀನಿ. ನಮ್ಮನ್ನು ಇನ್ಸ್ಟಾದಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ, ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ಫ್ಯೂಸ್ಡ್ ಆತ್ಮದಲ್ಲಿ ಕಮ್ಯುನಿಟಿ ಪೋಸ್ಟ್ಗಳನ್ನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾವೊಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಅದರ ಮೊದಲನೇ ಎಪಿಸೋಡನ್ನು ಆಲ್ರೆಡಿ ನಾವು ಶೂಟ್ ಮಾಡಿ ನಿಮಗೆ ಡಬ್ಬಿಂಗ್ದು ಕಂಪ್ಲೀಟ್ ಆಗಿದ್ದು ಅಪ್ಡೇಟು ಕೊಟ್ಟಿದ್ದೀವಿ. ಒಂದೆರಡು ಪೋಸ್ಟರ್ಗಳನ್ನೆಲ್ಲ ಆಲ್ರೆಡಿ ನಾವು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಶೇರ್ ಮಾಡಿದ್ದೀವಿ. ಮೇಯ್ನಾಗಿ ಸೀರೀಸ್ ಯಾವ ಥರ ಅಂತ ನೀವು ಕೇಳಿದ್ರೆ ಸೀರೀಸ್ ಬಗ್ಗೆ ಟ್ರಯಾಂಗಲ್ ಅಂತ ವೆಬ್ ಸೀರೀಸ್ ನೇಮು. ಸೊ ಅದರ ಮೊದಲನೇ ಎಪಿಸೋಡು, ಪೈಲಟ್ ಎಪಿಸೋಡು ಪುಣ್ಯಕೋಟಿ, ಅದನ್ನು ಆಲ್ಮೋಸ್ಟ್ ನಾವು ರೆಡಿ ಮಾಡಿದ್ದೀವಿ. ಈ ಟ್ರಯಾಂಗಲ್ ವೆಬ್ ಸೀರೀಸಲ್ಲಿ ಇದು ಒಂದು ಮೈಕ್ರೋ ವೆಬ್ ಸೀರೀಸ್ ಆಗಿರೋದ್ರಿಂದ 3 ಎಪಿಸೋಡ್ ಬರುತ್ತೆ. ಈಗ ಮೊದಲನೇ ಎಪಿಸೋಡ್ ಪುಣ್ಯಕೋಟಿನ ನಾವು ಆಲ್ಮೋಸ್ಟ್ ರೆಡಿ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದ್ದೀವಿ. ಇದು ಏನಕ್ಕೆ ಸ್ಪೆಷಲ್ಲು ಅಂತ ಹೇಳಿದ್ರೆ, ಕನ್ನಡದಲ್ಲಿ ವೆಬ್ ಸೀರೀಸ್ ಕಲ್ಚರ್ ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ. ಆ್ಯಂಡ್ ರೀಸೆಂಟಾಗಿ ಒಂದು ಅಯ್ಯನ ಮನೆ ಅಂತ ಸೀರೀಸ್ ಬಂತು. ಬಟ್ ನಾವು ನಮ್ಮ ಫಸ್ಟ್ ಪೋಸ್ಟರಲ್ಲಿ ಕನ್ನಡದ ಫಸ್ಟ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಂತ ಅನೌನ್ಸ್ ಮಾಡ್ಕೊಂಡಿದ್ವಿ. ಬಿಕಾಸ್ ಇದು ಕಂಪ್ಲೀಟ್ ಸೀರೀಸ್ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದ್ದು 1.5-2 ವರ್ಷದ ಹಿಂದೆ. ಸೊ ವಿ ಆರ್ ದ ಫಸ್ಟ್ ಟು ಅನೌನ್ಸ್ ಒಂದು ವೆಬ್ ಸೀರೀಸ್, ಕ್ರೈಮ್ ಥ್ರಿಲ್ಲರ್ ಸೀರೀಸ್ನ ಕನ್ನಡದಲ್ಲಿ ಮೊದಲಿಗೆ ಅನೌನ್ಸ್ ಮಾಡಿದ್ದು ನಾವೇ. ಸೊ ಹಾಗಾಗಿ ಪೋಸ್ಟರ್ಗಳಲ್ಲಿ ಕನ್ನಡ ಫಸ್ಟ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ಅಂತ ಇತ್ತು. ಸೊ ಈಗ ಆ ಸೀರೀಸ್ ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಡಬೇಕು. ಯಾಕಂದರೆ ಆಲ್ಮೋಸ್ಟ್ ಶುರು ಮಾಡಿ ನಾವು 1.25 ವರ್ಷದ ಮೇಲಾಯಿತು. ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಒಂದಷ್ಟು ಜನ ಮೆಸೇಜ್ಗಳು ಮಾಡ್ತಿದ್ದೀರಾ, ಸಿಕ್ಕಾಗೆಲ್ಲ ಕೇಳ್ತಿದ್ದೀರಾ, ಯಾವಾಗ ಪುಣ್ಯಕೋಟಿ ಅಂದ್ಬಿಟ್ಟು. ಸೊ ಅದ್ರದ್ದೊಂದು ಕ್ಲಾರಿಫಿಕೇಷನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋನ ನಾವು ಮಾಡ್ತಾ ಇರೋದು. ಫಸ್ಟು ಯಾಕೆ ಡಿಲೇ ಆಗ್ತಿದೆ ಅಂತ ನೋಡಿದ್ರೆ, ನಾವು ಶೂಟಿಂಗ್ಗಳನ್ನು ಹೆಂಗೆ ಮಾಡಿದ್ದೀವಿ ಅಂದರೆ, ಈ ಟೀಮಲ್ಲಿ ಇರೋವಂಥವ್ರು ಎಲ್ಲ ಒಂದು 20-21 ಇಯರ್ಸ್ ಏಜಲ್ಲಿ ಇರೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇರೋವಂಥವ್ರು ಎಲ್ಲ ಈ ಥರ ಯಂಗ್ ಮೈಂಡ್ ಸೆಟ್ಸ್ಗಳು. ಆಮೇಲೆ ಓದ್ಕೊಂಡು ಸಿನಿಮಾ ಮಾಡೋಕ್ಕೆ ಬಂದಿದ್ರು. ಆಮೇಲೆ ಕೆಲವರು ಅವರು ಪ್ರೊಫೆಷನ್ಸ್ ಬೇರೆ ಬೇರೆ ಇತ್ತು, ಅದನ್ನು ಬಿಟ್ಟು ಸಂಡೇಸು ಸ್ಯಾಟರ್ಡೇಸ್ ಶೂಟ್ ಮಾಡಿದ್ದೀವಿ, ಅವಾಗ ಕೆಲಸ ಮಾಡೋಕ್ಕೆ ಬಂದಿದ್ರು. ಆಮೇಲೆ ಕೆಲವರು ಆಫೀಸ್ ವರ್ಕ್ ಮುಗಿಸ್ಕೊಂಡು ಬಂದ್ಬಿಟ್ಟು ಶೂಟಿಂಗಿಗೆ ಬಂದವರಿದ್ದರು. ಸೊ ಈ ಥರ ಇದ್ದಾಗ ನಾವು ರೆಗ್ಯುಲರ್ ಬೇಸಿಸಲ್ಲಿ ಅಥವಾ ಒಂದು ಸ್ಕೆಡ್ಯೂಲ್ ಹಾಕೊಂಡು 10 ದಿನ ಶೂಟ್ ಮಾಡ್ತೀವಿ, 12 ದಿನ ಶೂಟ್ ಮಾಡ್ತೀವಿ ಅಂತ ಮಾಡೋಕ್ಕಾಗಿಲ್ಲ. ಸೊ ವಾರಕ್ಕೆ 1 ದಿನನೋ ಅಥವಾ ಆಮೇಲೆ 1 ತಿಂಗಳು ಗ್ಯಾಪ್ ಆಗೋದು. ಮಳೆಗಾಲ ಅಂತ 1 ತಿಂಗಳು ಗ್ಯಾಪ್ ಆಯಿತು, 2 ತಿಂಗಳು ಗ್ಯಾಪ್ ಆಯಿತು. ಆಮೇಲೆ ಒಂದಷ್ಟು ಜನ ಆರ್ಟಿಸ್ಟ್ ಅವೈಲಬಿಲಿಟಿ ಇಲ್ಲ, ನಾನು 1 ತಿಂಗಳು ಬಿಟ್ಟು ಸಿಗ್ತೀನಿ ಅನ್ನುವಾಗ ಅಲ್ಲೊಂದು ತಿಂಗಳು ಪ್ರೊಸೆಸ್ ಲೇಟ್ ಆಯಿತು. ಸೊ ಈ ಥರ ಆಗಿ 9 to 10 ಮಂತ್ಸು ಶೂಟಿಂಗು ಡಿಲೇ ಆಗ್ತಾ ಬಂತು. ಬಟ್ ನಾವು ಪ್ರತಿಯೊಂದು ಶೂಟಿಂಗಲ್ಲೂ ಏನು ಎನ್ಶೋರ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ, ಎಲ್ಲೋ ನಾವು ಕ್ವಾಲಿಟಿ ಡ್ರಾಪ್ ಆಗಬಾರ್ದು, ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಬಿಕಾಸ್ ನಾವು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ನ ಪಯನಿಯರ್ ಸ್ಟೇಜಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಔಟ್ಪುಟ್ ತುಂಬ ಚೆನ್ನಾಗಿ ಕೊಡಬೇಕಾಗತ್ತೆ. ಆ್ಯಂಡ್ ಅದಕ್ಕೂ ಮೀರಿದ ಇನ್ನೊಂದು ಜವಾಬ್ದಾರಿ ಏನಪ್ಪ ಅಂದರೆ, ನಮ್ಮ ಪ್ರೊಡಕ್ಷನ್ ಹೌಸು. ಶುರುಲಿ ನಾವು ನಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಸೇರ್ಕೊಂಡು ನಾವೇ ದುಡ್ಡು ಹಾಕ್ಕೊಂಡು ಮಾಡೋಣ, ನಾವೇ ಒಂದು ಪ್ರೊಡಕ್ಷನ್ ಹೌಸ್ ಥರ ಮಾಡಿಕೊಂಡು ಹೆಂಗಾದರೂ ಮಾಡಿ ಈ ಕಥೆನ ಎಲ್ರಿಗೂ ತಲುಪಿಸೋಣ, ಒಂದು ಚಿಕ್ಕ ಮಟ್ಟಕ್ಕಾದರೂ ಪರವಾಗಿಲ್ಲ ಅನ್ನೋ ಥರ ಇದ್ದಾಗ, ಶಾಕಾರಿ ಸಿನಿಮಾದ ಪ್ರೊಡ್ಯೂಸರು ಆದಂಥ ಕಿಳಂಬಿ ಮೀಡಿಯಾ ಲ್ಯಾಬು ರಾಜೇಶ್ ಕಿಳಂಬಿ ಸರು ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕತೆ ಕೇಳಿ ಒಪ್ಕೊಂಡ್ರು. ಸೊ ಅಲ್ಲಿಂದ ನಮಗೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿನೂ ಆ್ಯಡ್ ಆಯಿತು, ಸ್ಟ್ರೆಂತ್ ಕೂಡ ಆ್ಯಡ್ ಆಯಿತು. ಸೊ ಹೀಗೆ ಪ್ರೊಸೆಸ್ ಆಗಿ 9 to 10 ಮಂತ್ಸ್ ಶೂಟ್ ಮುಗಿಸ್ಕೊಂಡು, ಆಮೇಲೆ ಒಂದಷ್ಟು ಪ್ಯಾಚ್ ವರ್ಕ್ಸು ಅದು ಇದು, ಆಮೇಲೆ ಡಬ್ಬಿಂಗು, ಈ ಥರದ್ದೆಲ್ಲ ಆಗಿ 1.25 ವರ್ಷದ ತನಕ ಟೈಮ್ ತಗೊಂಡಿದೆ. ಈಗ ಆಲ್ಮೋಸ್ಟ್ ನಾವು ಫೈನಲ್ ಸ್ಟೇಜಲ್ಲಿ ಇದ್ದೀವಿ. ಇನ್ನೊಂದು ಮೇ ಬಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಜುಲೈ ಎಂಡಿಗೆ ರಿಲೀಸ್ ಮಾಡಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಈಗ ಅದೇ ಮ್ಯೂಸಿಕ್ ವರ್ಕ್ ಒಂದಷ್ಟು ಪೆಂಡಿಂಗ್ ಇದೆ. ಮ್ಯೂಸಿಕ್ ಆದಮೇಲೆ ಕೆಲಸಗಳು ಫಾಸ್ಟ್ ಬೇಸಿಸಲ್ಲಿ ಆಗ್ತವೆ, ಏನು ತುಂಬ ವರ್ಕ್ ಪೆಂಡಿಂಗ್ ಇಟ್ಕೊಂಡಿಲ್ಲ. ನಾವು ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಕಲರ್ ಗ್ರೇಡಿಂಗ್ ವರ್ಕ್ಸು, ಆಮೇಲೆ ಬೇಸಿಕ್ ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಡಿಟಿಂಗ್ ಚೇಂಜಸ್ಸು, ಕಲರ್ ಗ್ರೇಡಿಂಗ್ ವರ್ಕ್ಸು, VFX ಈ ಥರ ಸಣ್ಣ ಪುಟ್ಟ ವರ್ಕ್ಸ್ ಇದೆ. ಸೊ ಮ್ಯೂಸಿಕ್ಕಿಗೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಈಗ ಜೂನ್ ಮಂತಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿತ್ತು. ಬಟ್ ನಮಗೆ ನಮ್ಮ ಕಿಳಂಬಿ ಮೀಡಿಯಾ ಲ್ಯಾಬ್ ಅವ್ರದ್ದೇ ಎಡಗೈ ಅಪಘಾತಕ್ಕೆ ಕಾರಣ ನಾವು ಸಿನಿಮಾ ಬರ್ತಿರೋದ್ರಿಂದ, ಸೊ ನಾವು ನೆಕ್ಸ್ಟ್ ಮಂತಿಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಲೈಕ್ 1.25 ವರ್ಷ ಆಗಿದೆ, ಇವರೇನು ಪತ್ತೆನೇ ಇಲ್ಲ, ಒಂದು ಪೋಸ್ಟ್ರು ಬಿಡ್ತಾರೆ, ಮಿಸ್ ಆಗ್ತಾರೆ ಅನ್ನೋ ಥರ ಯಾವುದೇ ರೀತಿ ಬೇರೆ ಥರದ್ದು ಅನ್ಕೋಬಿಡಿ. ಎಲ್ಲ ತುಂಬ ಎಫರ್ಟ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಒಂದು 10-12 ಜನ ಟೀಮು ಎಲ್ಲರೂ ತುಂಬ ಕಷ್ಟಪಟ್ಬಿಟ್ಟು ಅವ್ರವ್ರ ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಸ್ಟ್ರೇಂಟ್ ಬಜೆಟಲ್ಲಿ ನಾವು ಇದೇನು ಸೀರೀಸ್ನ ರೆಡಿ ಮಾಡಿದ್ದೀವಿ. ಸೊ ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಪ್ರಮೋಷನಲ್ ಕ್ಯಾಂಪೇನ್ಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಕೈಲಾದಷ್ಟು ನೀವು ಶೇರ್ ಮಾಡಬೇಕು, ಅದಕ್ಕಿಂತ ಮೀರಿ ನಾವೇನು ಸಪೋರ್ಟ್ ಕೇಳೋಕ್ಕಾಗಲ್ಲ. ಆದಷ್ಟು ಶೇರ್ ಮಾಡಿ. ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಕಲ್ಚರ್ ಬರಬೇಕು. ಆಮೇಲೆ ನಾವೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಕ್ರೈಮ್ ಥ್ರಿಲ್ಲರ್ ಜಾನ್ರಲ್ಲಿ. ಆಮೇಲೆ ಎಲ್ಲ ಹೊಸ ಟೆಕ್ನಿಷಿಯನ್ಗಳು, ಎಲ್ಲ ಸಣ್ಣ ವಯಸ್ಸಿನ ಹುಡುಗರು, 20-22-25 ವರ್ಷದ ಹುಡುಗರು. ಆಮೇಲೆ ಆ್ಯಕ್ಟರ್ಸ್ಗಳಂತ ನೋಡಿದ್ರೆ ಸುಮಾರು ಜನ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ಗಳನ್ನು ಇದ್ದಾರೆ. ನಾವು ಬೇಸಿಕ್ಲಿ ಥಿಯೇಟರ್ ಆರ್ಟಿಸ್ಟ್ಗಳನ್ನು ಪ್ರಿಫರ್ ಮಾಡಿಬಿಟ್ಟು ಜಾಸ್ತಿ ಜನ
ಥಿಯೇಟರ್ ಆರ್ಟಿಸ್ಟ್ಗಳು ಇದರಲ್ಲಿ ರೋಲ್ ಮಾಡಿದ್ದಾರೆ. ಆಮೇಲೆ ಇದರ ಲೀಡ್ ರೋಲಲ್ಲಿ ಇರೋವಂಥದ್ದು ಶರತ್ ಪದ್ಮನಾಭ್ ಅವರು, ನಿಮ್ಗೆ ಗೊತ್ತಿರ್ಬೋದು, ಪಾರು, ಆಮೇಲೆ ಪುಟ್ಮಲ್ಲಿ ಈ ಥರದ್ದೆಲ್ಲ ಸೀರಿಯಲ್ಗಳನ್ನು ಮಾಡಿದ್ದಾರೆ. ಈಗ ಒಂದು ಅನಿಮಾ ಅಂತ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ಟ್ಯಾಲೆಂಟೆಡ್ ನಟ ನಮ್ಮ ಕಥೆನ ಮೆಚ್ಚಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದು ಶೂಟ್ ಮಾಡಿಕೊಟ್ಟು ಇದರಲ್ಲಿ ಲೀಡಾಗಿ ಮಾಡ್ತಾ ಇರೋವಂಥದ್ದು. ಆಮೇಲೆ ನಮ್ಮ ಶಿವಮೊಗ್ಗದ ಪೃಥ್ವಿಗೌಡ ಅವರು ಇವಾಗ ನಮ್ಮ ಶಿವಮೊಗ್ಗದಲ್ಲಿ ಫೇಮಸ್ ಆ್ಯಂಕರು, ಸಿಂಗರು, ಆಮೇಲೆ ಈ ಥರ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಕೇವಲ ಒಬ್ಬರು ನಟರಾಗಿ ಪ್ರಾಜೆಕ್ಟಲ್ಲಿ ಇಲ್ಲದೆ ಮೆಂಟರ್ ಆಗಿ, ಆಮೇಲೆ ಇಡೀ ಪ್ರೊಸೆಸಲ್ಲಿ ನಮ್ಮ ಜೊತೆ ಇದೀಗ ಪೋಸ್ಟ್ ಪ್ರೊಡಕ್ಷನಲ್ಲಿ ನಮ್ಮಗಳ ಜೊತೆ ನಿಂತ್ಕೊಂಡು ಇಷ್ಟು ಟ್ಯಾಲೆಂಟ್ ಇರುವಂಥ ಟೀಮು. ಅಂದರೆ ಆ್ಯಕ್ಟರ್ಸ್ಗಳು ಅಷ್ಟೇ, ಅವರು ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕಥೆನ ಮೆಚ್ಚಿ ಏನೋ ಒಳ್ಳೇದಾಗಬೇಕು, ಎಲ್ರಿಗೂ ಒಂದು ಪ್ರೊಫೈಲ್ ಬಿಲ್ಡ್ ಆಗಬೇಕು, ಎಲ್ಲ ಹುಡುಗರುಗಳು ಸೇರ್ಕೊಂಡು ಮಾಡ್ತಿದ್ದಾರೆ, ಅವರಿಗೂ ಒಂದು ನೆಕ್ಸ್ಟ್ ಸಿನಿಮಾಗೆ ಎಂಟ್ರಾಗಕ್ಕೆ ಒಂದು ಸಪೋರ್ಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಜೊತೆಗೆ ನಿಂತ್ಕೊಂಡು ಒಂದು ವೆಬ್ ಸೀರೀಸ್ನೇ ಆಲ್ಮೋಸ್ಟ್ ಒಂದು ಸಿನಿಮಾ ಥರ ನಾವು ಶೂಟ್ ಮಾಡಿದ್ದೀವಿ. ಯಾಕಂತಂದರೆ ಪ್ರೊಸೆಸ್ಸು ಹಾಗೆ ಇತ್ತು ನಮ್ಮದು. ನಾವು ಯಾವತ್ತೂ ಕಾಲ್ ಶೀಟ್ ಪ್ರಕಾರ ಶೂಟ್ ಮಾಡಿದ್ದ ನನಗೆ ನೆನಪಿಲ್ಲ. ಡಬಲ್ ಕಾಲ್ ಶೀಟೇ ಪ್ರತಿದಿನ 13-14 ದಿನ ಶೂಟ್ ಮಾಡಿದ್ದೀವಿ. ಪ್ರತಿದಿನ ಡಬಲ್ ಕಾಲ್ ಶೀಟೇ ಶೂಟ್ ಮಾಡಿರೋಂಥದ್ದು ನಾವು. ಆಮೇಲೆ ಈ ಪ್ರೊಸೆಸ್ಸು ಶುರುವಾದಾಗಿಂದ ನಮ್ಮ ಹುಡುಗರುಗಳು ಕೆಲವರು ಜೊತೆಲಿದ್ದಾರೆ. ಇವಾಗ ನಮ್ಮ ತರುಣ್ ರಾಜ್ ಆಗಿರ್ಬೋದು, ಆಮೇಲೆ ನಂದನ್ ಆಗಿರ್ಬೋದು, ಈ ಥರ ಒಂದಷ್ಟು ಜನ ನಮ್ಮ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಪ್ರಾಜೆಕ್ಟು ಈಗ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು ಇವತ್ತು ಪೋಸ್ಟ್ ಪ್ರೊಡಕ್ಷನ್ ಹಂತದವರೆಗೂ ಇವರಿಬ್ಬರು ಇನ್ನೊಂದಿಬ್ಬರು 3 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಜೊತೆಗೆ ನಿಂತ್ಕೊಂಡು ಈ ಪ್ರೊಸೆಸ್ ಆಲ್ಮೋಸ್ಟ್ ಇನ್ನೇನು ಮುಗಿಸ್ತಾ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಜೂನ್ ಮಂತು, ನೆಕ್ಸ್ಟ್ ಜುಲೈಗೆ ಎಟ್ ಎನಿ ಕಾಸ್ಟ್ ಜುಲೈ ಎಂಡ್ ಒಳಗಡೆ ನಾವು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ಇದು ರಿಲೀಸ್ ಆದಮೇಲೆ ಈಗ ನಾವು ಪ್ಯಾರಲಿ ನೆಕ್ಸ್ಟ್ 2 ಎಪಿಸೋಡ್ದು ವರ್ಕ್ಗಳನ್ನು ನಡೆಸ್ಕೊಳ್ತಾ ಬರ್ತಿದ್ದೀವಿ. ಸೊ ಆದಷ್ಟು ಬೇಗ ಅವೆರಡು ಎಪಿಸೋಡ್ನು ರಿಲೀಸ್ ಮಾಡಬೇಕು ಅಂತ, ಅದರಲ್ಲೂ ಇನ್ನು ಒಳ್ಳೊಳ್ಳೆ ಸ್ಟಾರ್ ಕಾಸ್ಟನ್ನು ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದೇ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈಗ ನಾವು ನೆಕ್ಸ್ಟು ಇನ್ನೊಂದು 10 to 15 ಡೇಸ್ ಡೌನ್ ದ ಲೈನು ಎಡಗೈ ಅಪಘಾತಕ್ಕೆ ಕಾರಣ ರಿಲೀಸ್ ಆಗಿ ಪ್ರಮೋಷನಲ್ ಕ್ಯಾಂಪೇನ್ಸ್ ಇನ್ನೇನು ಎಂಡ್ ಆಗುತ್ತೆ ಅನ್ನುವಾಗ ನಮ್ಮದು ಪ್ರಮೋಷನ್ಸ್ನ ನಾವು ಶುರು ಮಾಡ್ತೀವಿ. ಯಾಕಂದರೆ ಇವಾಗ ಒಂದು ವೆಬ್ ಸೀರೀಸ್ನ ಕನ್ನಡದಲ್ಲಿ ನಾವು ನೋಡಿದ್ದು ತೀರಾ ಕಡಿಮೆ, ಬಟ್ ಆ ಕಲ್ಚರ್ ನಾವು ಕನ್ನಡಕ್ಕೆ ತರಬೇಕು, ಒಂದು ಒಳ್ಳೆ ಕಥೆನ ನಿಮಗೆ ಎಪಿಸೋಡ್ಸ್ ರೂಪದಲ್ಲಿ ಹೇಳಬೇಕು, ಎಂಗೇಜಿಂಗಾಗಿ ಹೇಳಬೇಕು ಅನ್ನೋದಷ್ಟೇ ನಮ್ಮ ಮೋಟಿವೇಶನ್ ಇದ್ದಿದ್ದು. ಸೊ ಹಾಗಾಗಿ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ ಎಲ್ಲ ಹುಡುಗರುಗಳ ಟೀಮು. ಆಮೇಲೆ ನಿಮಗೆ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಏನೋ ಒಂದು ಆಗಬೇಕು, ಇದು ಏನೋ ಒಂದು ರೀಚ್ ಆಗಬೇಕು ಜನಕ್ಕೆ. ನಮ್ದು ಇಂಟೆನ್ಷನ್ ಇರೋದೇ ಅಷ್ಟೇ, ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ಈ ಕಥೆ ತಲುಪಬೇಕು ಅಂತ. ಸೊ ಹಾಗಾಗಿ ಇದ್ರದ್ದೊಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ. ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಾನು ಹೇಳ್ದಂಗೆ ಮುಗಿತಾ ಬಂದಿದೆ. ಇನ್ಮೇಲೆ ನನ್ನ ಇನ್ಸ್ಟಾದಲ್ಲಿ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ತರುಣ್ ಕಾರಂತ್ ಅಂತ ಇದೆ, ನಾನು ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಫಾಲೋ ಮಾಡಿ, ಅಲ್ಲಿ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಅಪ್ಡೇಟ್ಸ್ಗಳು ಹಾಕಿದಾಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಕನ್ನಡದಲ್ಲಿ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ರೆಗ್ಯುಲರಾಗಿ ವೆಬ್ ಸೀರೀಸ್ ನೋಡ್ತಿರ್ತೀವಿ, ಹಿಂದಿ, ತೆಲುಗು, ತಮಿಳೆಲ್ಲ ಅವರು ಡಬ್ಬಿಂಗ್ ಮಾಡಿ ಕನ್ನಡಕ್ಕೆ ಬಿಟ್ಟಿರ್ತಾರೆ. ನಾವು ಕನ್ನಡದಲ್ಲೇ ಒಂದು ಒರಿಜಿನಲ್ ಸೀರೀಸ್ಗಳನ್ನು ಮಾಡಬೇಕು ಅಂದ್ಬಿಟ್ಟು ಏನೋ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೀಳಂಬಿ ಮೀಡಿಯಾ ಲ್ಯಾಬಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ನಾನು ಆದಷ್ಟು ಬೇಗ ಅದರದ್ದೆಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ, ಅದು ನಿಮ್ಮ ಕನ್ಫ್ಯೂಸ್ಡ್ ಆತ್ಮ ಡೈರೆಕ್ಟ್ ಮಾಡ್ತೀಯಾನೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಇದ್ದಾಗ ಮತ್ತೆ ನಿಮಗೇನಾದರೂ ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀನಿ, ಪುಣ್ಯ ಕೊಟ್ಟಿದ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.